ಯಜಮಾನ್ರೇ, ನಾವು ಯಾವ ಶಬ್ದದಾಗ ಹೇಳಬೇಕಿದನ್ನು? ಯಾವ ಶಬ್ದದಾಗ ಹೇಳಬೇಕು? ನಾನು ಹಿಂದೆ ಮಂತ್ರಿ ಆಗಿದ್ದ, ಕೇಂದ್ರ ಸರ್ಕಾರದಿಂದ ಕುಡಿಯಲಿ ಶುದ್ಧ ನೀರು ಕುಡಬೇಕು ಅನ್ನೋದು ಯೋಗ್ಯತೆ ಇರಲಿಲ್ಲ ಇವರಿಗೆ. ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಲಾಯಕರು. ಹ್ಯಾಂಗೆ ಮಾಡೋದು? ನೀವು ಎಷ್ಟು ಖರ್ಚು ಮಾಡಿದೆಪ್ಪ ಅಂತ ಕೇಳೋದು ಬೇಡ. ತಮ್ಮ ದುಡ್ಡನ್ನೆಲ್ಲನ ಏನೋ ಸತ್ಯಾನಾಶ ಮಾಡ್ತಾರ, ನಮ್ಮ ದುಡ್ಡನ್ನ ಮುಕ್ಳಿ ಬಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ. ಅದಕ್ಕೆ ನೋಡ್ರಿ, ಇವತ್ತೇನು ನಮ್ಮ ಮಹೇಶ್ ಅಣ್ಣ ಅವ್ರು ಹೇಳಿದಾರ, ಮಹೇಂದ್ರ ಅಣ್ಣ ಅವರು 100ಕ್ಕೆ 100 ಸತ್ಯ ಇದೆ. ಇದು ಸರ್ಕಾರನ ನೀವೇ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ ನಾನು, ನೀವೇ ಆತ್ಮಲೋಕನೆ ಮಾಡಿ ಹೇಳ್ರಿ ದಯವಿಟ್ಟು. ನಾನು 45 ವರ್ಷ ಸರ್ಕಾರಗಳನ್ನ ನೋಡಿದ್ದೀನಿ, ವೀರೇಂದ್ರ ಪಾಟೀಲ್ ಕಾಲದಿಂದಲೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ. ಇದೇನು ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ಕಂಡಿದ್ದೇವೆ ರೀ. ಇಂಥ ಹೊಲಸ ಸರ್ಕಾರನೇ ಯಾವತ್ತೂ ನೋಡಲಿ. ಅಲ್ಲ ರೀ, ಮುಂಜಾನೆ ಹೇಳೋಣ ಮುಸಲ್ರ ಹೆಸರು ಹೇಳ್ತೀರಿ, ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ, ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ. ಈ 3 ಸಮಾಜದಿಂದ ಸರ್ಕಾರ ಆಗ್ತದಾ? ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮಗೆ. ತೋರಿಸ್ರಪ್ಪ ನಿಮ್ಮದು ಏನು ತೋರಿಸ್ತೀರಿ? ನೋಡ್ರಿ, ಒಂದು ಬರ್ಕೋರಿ, ನಾ ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾಕಂದರೆ ಇಷ್ಟೊಂದು ಅವಮಾನ, ಇಷ್ಟೊಂದು ಅತ್ಯಾಚಾರ ನೋಡ್ರಿ. ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡೋ ಪರಿಸ್ಥಿತಿಯಲ್ಲಿಲ್ಲ ನೋಡ್ರಿ. ಇಂಥದ್ದು ಎಂದಿರೆ ನೋಡಿದ್ದೀವೇನ್ರಿ ನಾವು? ದಯವಿಟ್ಟು ಹೇಳಿ, ಕೈ ಮುಗಿತೀನಿ, ನೀವೇ ಹೇಳಿಬಿಡ್ರಿ. ಹೋಗಿ ಎಂದಿರೆ ನೋಡಿರಿ ನೀವು? ಇಷ್ಟು ಜನ 20 ವರ್ಷ 10 ವರ್ಷ ಪತ್ರಿಕೆಗಳು ಮಾಡಿದ್ದೀರಿ. ಯಾವ ಸರ್ಕಾರದಾಗ ಇಂಥ ಅವಮಾನದ ಕೆಲಸ ನೋಡಿದ್ದೀರಿ ಹೇಳಿ? ಅಲ್ರಿ, ಮುಂಜಾನೆನ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹೆಂಡಿ ತಿಂದಿರಿ, ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರದ್ದು ತಿಂದಿರಿ, ಬ್ಯಾಕ್ವರ್ಡ್ ಕ್ಲಾಸ್ನಾಗ ಹೇಳ್ತೀರಿ, ಅವ್ರದ್ದು ತಿಂದಿರಿ, ಎಷ್ಟಿ ತಿಂದಿರಿ. ಯಾರು ಉಳ್ದಾರ್ರಿ? ಬಾಕಿ ಯಾರು ಉಳ್ದಾರ ಹೇಳಿ? ದಯವಿಟ್ಟು ಹೇಳಿ. ಅದಕ್ಕೆ ನಿಜವಾಗಿ ನಮಗಂತೂ ತುಂಬ ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ. ಮುಸಲ್ಮಾನರಿರಲಿ, ದಲಿತರಿರಲಿ, ಬ್ಯಾಕ್ವರ್ಡ್ ಕ್ಲಾಸ್ ಇವರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡಬೇಕತ್ತಾರ, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಚಬೇಕತ್ತಾರ. ಏನೂ ಸಾಧ್ಯ ಆಗೋದಿಲ್ಲ. ಸತ್ಯವಾಗಿ ಹೇಳ್ತೀನಿ, ಮುಂದಿನ ಚುನಾವಣೆ ನಾಳೆನೇ ಆಗಲಿ, ಇನ್ನು 2 ವರ್ಷ ಬಿಟ್ಟಾಗಲಿ, 2 ವರ್ಷ ಬಿಟ್ಟಾಗಲಿ, ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಭಾಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ. ಅಷ್ಟೇ. ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರುಗಳು, ಹಿರಿಯರು. ಅದು ನಾವು ನೀವು ಅಥವಾ ಮತ್ತೊಬ್ಬರು ಅಲ್ಲ. ಅವ್ರೇನು ತೀರ್ಮಾನ ಮಾಡ್ತಾರೆ ಅವ್ರು ಆಗಿರ್ತಾರೆ ಅಷ್ಟೇ. ವಿಜೇಂದ್ರ ಅವರಾದರೂ ಸಂತೋಷದ, ನೀವಾದರೂ ಸಂತೋಷದ, ಮತ್ತೊಬ್ಬರಾದರೂ ಸಂತೋಷದ. ನಮಗೇನು ಅಸಮಾಧಾನ ಏನಿಲ್ಲ. ನೋಡ್ರಿ, ನಾವು ದಲಿತರು 50 ವರ್ಷದಿಂದ ಈ ರಾಜಕಾರಣ ನಾವು ನೋಡಿದ್ದೀರಿ. ದಲಿತರಿಗೆ ಮಾಡಬೇಕು ಅನ್ನೋದು ಬಬ್ಬೆ ನಂದಂತೂ ಖಾಯಂ ಸಾಯುತ್ತಾನೆ ಇರುವುದೇ. ಆಡಲಿ ಬಿಡಲಿ. ಈಗೂ ನಾ ಹೇಳ್ತೀನಿ, ದಲಿತರು ಈ ರಾಜ್ಯಕ್ಕೆ, ನಾನಂತಲ್ಲ, ಯಾವನೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ. 75 ವರ್ಷ ಆದರೂ ಎಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವರೆ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಸೆ ಅದಪ್ಪ. ಅಷ್ಟೇ. ಮಾಡ್ತದೋ ಬಿಡ್ತದೋ ಪಕ್ಷ ನನಗೆ ಬಿಟ್ಟದ್ದಲ್ಲ. ನನ್ನ ಆಸೆ ಏನೇನೂ ಇಲ್ಲ. ನನ್ನ ಜೀವನದಲ್ಲಿ ದೇವರ ಎಲ್ಲನೂ ಕೊಟ್ಟಾನ. ನಾನು ಯಾರಿಗೂ ಕೈ ಒಡ್ಲಾರ್ದೇ ಲಕ್ಷಾಂತರ ರೊಕ್ಕ ನನಗೆ ಕೊಟ್ಟಾನ, ನನ್ನ ಆಸ್ತಿ ಕೊಟ್ಟಾನ, ನನ್ನ ಮಕ್ಕಳು ಕೊಟ್ಟಾನ. ಆದರೆ ನನಗೆ ಯಾವುದೂ ಬಾಕಿ ಇಲ್ಲ ಜೀವನದಲ್ಲಿ. ಕೇಂದ್ರದಲ್ಲಿಯೂ ಮಂತ್ರಿ ಆಗೀನಿ, ರಾಜ್ಯದಲ್ಲಿ 19 ವರ್ಷ ಮಂತ್ರಿಯಾಗಿ ಮಾಡಿದ್ದೀನಿ. 45 ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ. ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ. ಚಿಕ್ಕೋಡಿನಲ್ಲಿ 3 ಚುನಾವಣೆ ಹೆದರಿಸೀನಿ, 3 ಬೇರೆ ಬೇರೆ ಪಕ್ಷಗಳಿಂದ ಹೆದರಿಸೀನಿ. ಗಂಡಸ್ತು ಮಾಡ್ತಾರಾ ಯಾರೇ? ಆದರೆ ನೋಡ್ರಿ, ನನ್ನ ವೈಯಕ್ತಿಕವಾಗಿ ನಾನು ಏನೂ ಬೇಡೋದಿಲ್ಲ. ನಾನು ಸಮಾಜಕ್ಕೋಸ್ಕರ ಬೇಡ್ತೀನಿ ಅಷ್ಟೇ. ನೋಡ್ರಿ, CM ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಟ್ಟದ್ರಿ. ನಾವ್ಯಾರು ಕೇಳಕ್ಕ ಅದನ್ನು? ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ. ಮಾಡ್ತಾರೋ ಬಿಡ್ತಾರೋ ಆ ಮಾತು ಬೇರೆ. ಸರಿ, ಈಗ ಕೈ ಮುಗಿತೀನಿ. ಬಜೆಟ್ದು ದಯವಿಟ್ಟು ಅಣ್ಣಾರ, ಬಜೆಟ್ದು ಇವತ್ತು ಬೇಡ, ಇದನ್ನು ಮುಗಿಸ್ರಿ. ನಮ್ಮ SC ಇದು ನಾನೆಲ್ಲ ರೆಡಿ ಮಾಡ್ಕೊಂಡು ಬಂದೀನಿ. ಒಂದೆಲ್ಲ ಸ್ನೇಹಿತರು ನಾನು ತೋಟದಾಗರೆ, ಇಲ್ಲೇರೆ, ಅಲ್ಲೇರೆ, ಎಲ್ಲೇರೆ ಸೇರೋಣ, ಆರಾಮಾಗಿ ಊಟ ಮಾಡೋಣ, ಆಮೇಲೆ ಪತ್ರಿಕಾಗೋಷ್ಠಿ. ಧನ್ಯವಾದ. ಹೇಳಿ. ಬಿಜಾಪುರಕ್ಕೆ ಯಾಕೆ ಮಾಡ್ತಾ ಇದ್ದಾರೆ? ನನಗೆ ವಿಮಾನ ನಿಲ್ದಾಣ ಮಾಡಿದ್ರು, ವಿಮಾನ ನಿಲ್ದಾಣ ಇನಾಗ್ರೇಷನ್ ಆಗ್ತಾ ಇದೆ. ಎರಡನೇದು
ಒಂದೇ ಭಾರತ ಟ್ರೈನ್ ಜಿಲ್ಲೆಗೆ ಒಂದು ಕೊಡ್ತೀನಿ ಅಂತ ಅಶ್ವಿನಿ ವೈಷ್ಣವ್ ಹೇಳ್ತಾರೆ. ಇಲ್ಲಿ ಸಚಿವರು ಕೂಡ ಮನವಿ ಕೊಟ್ಟು ನಾವು ವಿನಂತಿ ಅಣ್ಣವ್ರೆ ನೋಡ್ರಿ, ಕಾಂಗ್ರೆಸ್ಸಿನ ಮುಖಂಡರಷ್ಟು ಮನುಷ್ಯ ನಮ್ಮದು ಸಣ್ಣದಿಲ್ಲ. ಒಂದೇ ಮಾತು ಹೇಳ್ತೇನೆ, ಆಯಿತು ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂಥೇಳಿ ನೀವು ಬಯಸ್ರಿ, ನಮ್ಮದೇನೂ ತಪ್ಪಿಲ್ಲ. ಆದರೆ ಒಂದೆರಡು ಸೌಜನ್ಯತೆನೂ ಇರಬೇಕು. ನಾವು ಹೆಂಗೆ ಹೇಳ್ತೇವೆ, ಹೌದಪ್ಪ ಹೌದು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದಾರ, ಕಾಂಗ್ರೆಸ್ ಸರ್ಕಾರ ಅದ, ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಪ್ರಯತ್ನ ಮಾಡ್ತಾರೆ ಅಂತ ನಾವು ಹೇಳ್ತೇವೆ. ನೀವು ಒಂದು ಸ್ವಲ್ಪ ಹೇಳ್ರಲ್ಲ. ನಾನು 2025 ಟ್ರೈನ್ ಬರೋದ್ರಾಗ ನಾ ಪತ್ರ ಬರ್ದೀನಿ, ನಾನು ಬಿಜಾಪುರ ಜಿಲ್ಲೆಗೆ ಬೇಕು ಅಂತ ಹೇಳಿ. ಬೇಕಾದ್ರೆ ನಾಳೆ ನಾ ತಂದು ನಿಮಗೆ ಕೊಡ್ತೀನಿ ಎಲ್ಲರಿಗೂ ಒಂದು ಪತ್ರ. ನಾ ಮುಂಚೆನೇ ಹೇಳೀನಿ ಇದನ್ನು. ಆದರೆ ಇವತ್ತು ಪಾಪ ಅವರು ಹೇಳ್ಕೊತಾರೆ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ, ನಾವು ಅವ್ರಿಗೆ ಕೈ ಜೋಡಿಸ್ತೇವೆ, ಆಯಿತಾ. ಆದರೆ ಅವ್ರು ನಮ್ಮ ಕೈ ಜೋಡಿಸ್ಬೇಕು. ಆಮೇಲೆ ಏರ್ಪೋರ್ಟ್ ವಿಷಯದಾಗ ನೋಡ್ರಿ, ಯಡಿಯೂರಪ್ಪಣ್ಣನ ಕಾಲನ್ನ ಹಿಡಿದು ಅದನ್ನು ಏರ್ಪೋರ್ಟ್ ಮಾಡಬೇಕು ಅಂದವರು ನಾವು, ಫೌಂಡೇಶನ್ ಹಾಕಿದವ್ರು ನಾವು, ಜಾಗ ಕೊಡಿಸಿದವ್ರು ನಾವು, ಎಲ್ಲನೂ ನಾವು ಕೊಡಿಸಿದೆವು. ನಾವು ರೆಡಿ ಮಾಡಿಟ್ಟ ಮೇಲೆ ಈಗೇನು ಮಾಡ್ಯಾರ, ನಾವೊಂದಿಟ್ಟು ರೊಕ್ಕ ಕೊಡ್ತೇವೆ ಹೊಟ್ಟು ಬಾಗಿಲ ಮಾಡ್ಯಾರ. ಆದರೆ ಯಾರ್ಯಾರೇ ಮಾಡಲಿ, ಏನಾರೇ ಮಾಡಲಿ, ನಾವು ಭಾರತೀಯ ಜನತಾ ಪಕ್ಷ ಮಾಡಿದಂತೂ ನಿಜ ಅದ. ಆದರೆ ಅದು ನಾವೇ ಅದನ್ನು ಉದ್ಘಾಟನೆ ಮಾಡ್ತೇವೆ. ನೀವೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಂಡಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಿದ್ದಾರೆ, ನೀವು ಮಾಡಿದ ನಾನು ನೋಡ್ರಿ, ನಾವು ತಪ್ಪು ಮಾಡಿದ್ದೆವು ಬಿಟ್ಟಿದ್ದೆವು, ನನಗೆ ನಾವೇನು ಅಷ್ಟು ಭಾಳ ಯೋಚನೆ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ ಅದು ಏನದನ್ನು ಟೆಕ್ನಿಕಲ್ ಪಾಯಿಂಟ್ ನನಗೆ ಗೊತ್ತಿಲ್ಲ. ಆದರೆ ಇಷ್ಟೇ, ಇದನ್ನು ಸಂಪೂರ್ಣ ಮಾಡಿದವ್ರು ನಾವು. ಚಲ ಕಾಂಗ್ರೆಸ್ದ ಬಗ್ಗೆ ಕಾಂಗ್ರೆಸ್ ಹಣ ಎತ್ತುವುದು ಈ ಸಲ ಇಡೀ ರಾಜ್ಯದಾಗ ಎರಡು ಹೆಣ ಎತ್ತಬೇಕಾಗಿದೆ. ಆಯ್ತಾ ಪರಮೇಶ್ವರಿ ಸರ್, ಸರ್ ಪತ್ರಿಕೋಸ್ತಿನ ನೋಡ್ತೀವಿ. ಅಪ್ಪ ಮೊದಲೇ ಸರ್ ನೀರು ಬಿಟ್ಟು ಸರ್ ಸರ್ ಮನೆ ಸರ್ ಶುರು ಮಾಡಿ ಮಹೇಂದ್ರ ಶುರು ಮಾಡು. ರಾಜ್ಯ ಸರ್ಕಾರಕ್ಕೆ ಸ್ಟಾರ್ಟ್ ಮಾಡಿ ಏನಾಗಲ್ಲ, ಆಮೇಲೆ ಕಂಟಿನ್ಯೂ ನಮಗೆ ಚಾನ್ಸಸ್ ಸಿಗಲ್ಲ. ಚಲೋ ಚಲೋ ಭಾರತೀಯ ಜನತಾ ಪಾರ್ಟಿ ನಾನು ಸ್ವಾಗತ ಕೋರ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗನ್ ಸಾಹೇಬ್ರು ನಾನು ಒಂದು ಪತ್ರಿಕಾಗೋಷ್ಠಿ ಸ್ವಾಗತ ಕೋರ್ತೀನಿ. ಅದೇ ರೀತಿ ಮಹೇಂದ್ರ ಕವಿತಾಳವರು ಕೌತಾಳ್ ಎಸ್ ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಅವರು ನಾನು ಈ ಪತ್ರಿಕಾಗೋಷ್ಠಿ ಸ್ವಾಗತ ಕೋರ್ತೇನೆ. ಅದೇ ರೀತಿ ಉಮೇಶ್ ಕಾರಜೋಳ ಅವರು, ಗೋಪಾಲ್ ಕಟ್ಕಾಂಬಳವರು, ಮಂಜುನಾಥ್ ಮಿಶಿ ಅವರು ನಾನು ಒಂದು ಪತ್ರಿಕಾಗೋಷ್ಠಿ ಸ್ವಾಗತ